ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಸುಮಾರು ಒಂದು ವಾರದಿಂದ ವೀಡಿಯೋಸ್ ಹಾಕೋದಕ್ಕಾಗಲೇ ಇಲ್ಲ. ಸೊ ಅದು ಇದು ಕೆಲಸನ ತುಂಬ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ನಾನು ಇವತ್ತು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸುಮಾರು ಒಂದು ವಾರದ್ದು ಹಳೆ ವೀಡಿಯೋನೇ ಅನಿಸುತ್ತೆ. ವೀಡಿಯೋ ಮಾಡಿಟ್ಟಿದ್ದೆ. ಫಸ್ಟ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮೇ ಸಾಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಇವತ್ತು ಶುಕ್ರವಾರ ಹಾಗಾಗಿ ಇವತ್ತು ಬಾಗಿಲು ಮುಂದೆ ನೀರೆಲ್ಲ ಹಾಕಿ ರಂಗೋಲಿನ ಹಾಕೋತಿದ್ದೀನಿ. ತುಂಬ ಸಿಂಪಲ್ ರಂಗೋಲಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರಂಗೋಲಿ ಹೇಗೆ ಬರುತ್ತೆ, ಡಿಸೈನ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಫಸ್ಟು. ನೋಡಿದ್ರಲ್ಲ ರಂಗೋಲಿ ಡಿಸೈನ್ ಹೇಗಿತ್ತು? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಈ ರೀತಿ ಬೆಳಗ್ಗೆ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದ ನಂತರ ತುಳಸಿ ಕಟ್ಟೆ ಮುಂದೆನೂ ಕೂಡ ಒಂದು ಸಿಂಪಲ್ಲಾಗಿರುವಂಥ ಪುಟ್ಟ ರಂಗೋಲಿ ಆಗುತ್ತೆ. ಹಾಗೆ ಇವತ್ತು ಸ್ಪೆಷಲ್ಲಾಗಿ ಏನಾದ್ರು ತಿಂಡಿ ಮಾಡಬೇಕು ಅಂತ ಆಸೆ ಇತ್ತು. ಯಾಕಂತಂದರೆ ನನ್ನ ಮಗ ಮೊದಲಿನಿಂದ ಕೇಳ್ಕೊತಾ ಇದ್ದ, ನೀವೇನು ಸ್ಪೆಷಲ್ಲೇ ಮಾಡಲ್ಲ, ನಾರ್ಮಲಾಗೆ ಮಾಡ್ತಿರ್ತೀರಾ ಆ ಹಾಸ್ಟೆಲ್ಗೆ ಸೇರ್ಕೊಂಡ್ಮೇಲೆ ಅಂತ ತುಂಬ ಪೇಚಾಡ್ತಿದ್ದ. ಸೊ ಹಾಗಾಗಿ ಈಗ ಅವನಿಗೋಸ್ಕರ ಸ್ಪೆಷಲ್ಲಾಗಿ ನಾನ್ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಕಪ್ಪಿಗೆ ರೂಮ್ ಟೆಂಪ್ರೇಚರಲ್ಲಿರುವಂತಹ ಹಾಲನ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈಸ್ಟನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು 10 ನಿಮಿಷ ಇಡಬೇಕಾಗತ್ತೆ. ನಂತರ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ತಕ್ಕಂಥ ಉಪ್ಪು ಪುಡಿನ ಕೂಡ ಸೇರಿಸ್ಕೊಂಡು ಇದನ್ನು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಈಗಾಗಲೇ ಏನು ಈಸ್ಟಲ್ಲಿ ಕಲಸಿಟ್ಟಿದ್ದೀವಿ, ಹಾಲಲ್ಲಿ ಈಸ್ಟ್ ಹಾಕಿ ಕಲಸಿಟ್ಟಿದ್ದೀವಲ್ಲ
ಅದನ್ನು ಇದಕ್ಕೆ ಸೇರಿಸಿ ನೀರು ಅಷ್ಟೇ ಇದಕ್ಕೆ ಹದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಇಲ್ಲಿ ಈಸ್ಟ್ ಹಾಕಿರೋದ್ರಿಂದ ಆ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಏನು ಕನ್ಸಿಸ್ಟೆನ್ಸಿ ಇರುತ್ತೋ ಆ ರೋಟಿ ಅಥವಾ ನಾನ್ದೆಲ್ಲ ಆ ಥರನೇ ಬರುತ್ತೆ. ಸ್ವಲ್ಪ ದಪ್ಪ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಾಗೆಯೇ ಚಪಾತಿ ಮಾಡ್ದಂಗೆ ಮಾಡಿದ್ರೆ ಆ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಈಸ್ಟ್ ಹಾಕೋಬೇಕು, ಇಲ್ಲಾಂದರೆ ಬೇಕಿಂಗ್ ಸೋಡಾನಾರು ಹಾಕಲೇಬೇಕಾಗತ್ತೆ. ಇಲ್ಲಾಂದರೆ ಆ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ, ಇದನ್ನೆಲ್ಲ ಯೂಸ್ ಮಾಡೋದು ಬೇಡ ಹಾಗೆ ಮಾಡೋಣ ಅಂತೇಳಿ. ನೋ, ಆ ಥರ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಈಸ್ಟ್ ಹಾಕಿ ಮಾಡ್ದಂಗೆ ಮಾತ್ರ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಮತ್ತು ಇಲ್ಲಾಂದರೆ ನೀವು ಬೇಕಿಂಗ್ ಸೋಡಾನು ಕೂಡ ನೀವು ಸೇರಿಸ್ಕೊಬೋದು. ಬೇಕಿಂಗ್ ಸೋಡಾ ಸೇರಿಸ್ಕೊಂಡು ಮಾಡಿದ್ರೂ ಕೂಡ ಈ ಥರನೇ ಬರುತ್ತೆ ನೋಡಿ. ಈ ರೀತಿ ನಾನು ಈಸ್ಟ್ ಮಿಕ್ಸ್ ಮಾಡಿರುವಂತಹ ಹಾಲೇನಿದೆ ಅದನ್ನು ಹಾಕಿ ನಂತರ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನೋಡಿ, ಈ ಥರ ನೀಟಾಗಿ ಕಲಸಿ ಎಣ್ಣೆ ಎಲ್ಲ ಸೌರಿ ಮೇಲ್ಗಡೆ ಇದನ್ನು ಮುಚ್ಚಿ ಇಟ್ಬಿಡೋಣ. ಈಗ ಪಾಲಕ್ ಪನ್ನೀರ್ ಮಾಡೋವರೆಗೂ ಕೂಡ ಇದು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಇದು ರೆಸ್ಟ್ ಆಗಿದ್ದ ನಂತರ ಡಬಲ್ ಸೈಜಲ್ಲಿ ಆಗಿರುತ್ತೆ ನೋಡಿ. ಅಮ್ಮ ಊರಿಂದ ಪಾಲಕ್ ಸೊಪ್ಪು ಕೊಟ್ಟು ಕಳಿಸಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೊಂದು 4-5 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಇದೇ ಮೇನ್ ಆಗಿರೋದ್ರಿಂದ ನಾನಿಲ್ಲಿ 4-5 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ತೊಳೆದಿಟ್ಟಿರುವಂತಹ ಪಾಲಕ್ ಸೊಪ್ಪು ಏನಿದೆ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬ್ಲ್ಯಾಂಚ್ ಮಾಡ್ಕೋಬೋದು ಸೊಪ್ಪನ್ನ. ಸೊ ನಾನು ಬ್ಲ್ಯಾಂಚ್ ಮಾಡೋದು ಬೇಡ ಅಂತೇಳಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಂಚ್ ಮಾಡ್ಕೊಂಡ್ರೂ ಕೂಡ ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವಾಗಲೂ ಬ್ಲ್ಯಾಂಚ್ ಮಾಡ್ತಾ ಇರ್ತೀನಿ, ಬಟ್ ಈ ಸಲ ನನಗೆ ಈ ಥರನೇ ಮಾಡೋಣ ಅಂತ ಅನ್ನಿಸ್ತು, ಸ್ವಲ್ಪ ಬೇರೆ ಥರ ಇರಲಿ ಅಂತ ಹೇಳಿ. ಸೊ ಹಾಗಾಗಿ ನಾನಿವತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸಿದ ನಂತರ ನಾವು ಇದನ್ನು ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಎತ್ತಿಟ್ಕೊಬೇಕಾಗುತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ನಾನು ಪಾಲಕ್ ಸೊಪ್ಪಲ್ಲಿರುವಂಥ ದಿಂಡೆಲ್ಲ ಏನಿರುತ್ತೆ, ಎಲೆದು ಹಿಂದೆಗಡೆ ದಿಂಡೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ತೆಗೀಲಿಲ್ಲ. ಯಾಕಂತಂದರೆ ಅದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಬರೀ ಎಲೆ ಬಿಡಿಸ್ಕೊಂಡು ಕಡ್ಡಿಯೆಲ್ಲ ಆಚೆ ಬಿಸಾಕಿಲ್ಲ, ಅದನ್ನು ಸೇರಿಸಿ ಹಾಕಿದ್ದೀನಿ. ಅದು ತುಂಬ ಸಾಫ್ಟ್ ಇರುತ್ತೆ. ಅದು ಸ್ವಲ್ಪ ಬೇಯಿಸಿದ್ರೆ ಅಥವಾ ಈ ಥರ ಫ್ರೈ ಮಾಡಿಕೊಂಡ್ರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಬೇಕಾಗತ್ತೆ. ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆಗೋಷ್ಟು ಇನ್ನೊಂದು ಸ್ವಲ್ಪ ಮಸಾಲಾನ ನಾವು ಇದಕ್ಕೆ ಬೇಕಾಗುತ್ತೆ. ಅದನ್ನು ನಾವು ರೆಡಿ ಮಾಡ್ಕೊಬಿಡೋಣ ನೋಡಿ. ನಾನು ಇವಾಗ ಇಲ್ಲಿ ಒಂದು ಬೌಲ್ಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಎತ್ತಿಟ್ಕೊಂಡಿದ್ದ ನಂತರ ಮತ್ತು ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೇರೆ ಮಸಾಲ ಎಲ್ಲ ಹುರ್ಕೊಬೇಕಾಗತ್ತೆ. ಸೊ ಪಾಲಕ್ ಪನ್ನೀರನ್ನ ತುಂಬ ಥರ ಮಾಡ್ಬೋದು. ನಾನೇ ಒಂದು 3-4 ಥರ ಮಾಡ್ತೀನಿ. ನಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ನಾವು ಮಾಡ್ಕೋಬೋದು. ನಾನು ನೋಡಿ ಇಲ್ಲಿ ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಗಡ್ಡೆ ಅಷ್ಟು, ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಫ್ರೈ ಆಗ್ತಿರೋ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಹಾಗೆ ಟೊಮೆಟೊ, ಸ್ವಲ್ಪ ಕಾಜು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಕಾಜು ಏನಕ್ಕೆ ಹಾಕ್ತೀವಿ ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೊ ಹಾಗಾಗಿ ನಾವು ಕಾಜುನೂ ಕೂಡ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ ನೋಡಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಜು ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾಗೇ ನಾನಿಲ್ಲಿ ಒಂದು 2 ಟೊಮೆಟೊ, ಮೀಡಿಯಮ್ ಸೈಜ್ದು 2 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಮೆತ್ತಗಾಗೋವರೆಗೂ ಕೂಡ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಫ್ರೈ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿನೇ ಬೇರೆ ಪೇಸ್ಟ್ ಮಾಡಿಕೊಂಡು, ಟೊಮೆಟೊ ಬೇರೆ ಪೇಸ್ಟ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೋ ಇದ್ದೇ ಇರುತ್ತೆ ಮನೇಲಿ. ಸೊ ಅದನ್ನೆಲ್ಲ ಹಾಕಿ ಒಂದೊಂದೇ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡು ಕೂಡ ನಾವು ಸೇರಿಸ್ಕೊಬೋದು. ಸೊ ಬಟ್ ಇದು ಸ್ವಲ್ಪ ನಾನು ಮೊದಲೇ ಪ್ರಿಪ್ರೇಷನ್ ಮಾಡಿ ಇಟ್ಕೊತಾ ಇರೋದ್ರಿಂದ ನೈಟೆಲ್ಲ ಇದನ್ನು ಪ್ರಿಪ್ರೇಷನ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಹೀಗೆ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ. ಇದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಅನಾನಸು ಅಂತ ಹೇಳ್ತೀವಲ್ಲ ಅದು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಅದರಲ್ಲಿರುವಂಥ ಅರೋಮ ಎಲ್ಲ ಬಿಡಬೇಕು ಆ ಎಣ್ಣೆಗೆ. ಸೊ ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು 2 ಒಣಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದ್ರದ್ದು ಅರೋಮ ಎಣ್ಣೆಲಿ ಬಿಟ್ಕೊಬೇಕು. ಮತ್ತು ಹಾಗೆ ನಾವು ಗ್ರೇವಿ ಏನು ಮಾಡ್ತೀವಿ ಆ ಗ್ರೇವಿಲೂ ಕೂಡ ಅದ್ರದ್ದು
ಆ ಫ್ಲೇವರ್ ಎಲ್ಲ ಬಿಟ್ಕೊಂಡಿರಬೇಕು. ನೋಡಿ ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದ ನಂತರ ಈ ನಾವೇನು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಎಲ್ಲನ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ, ಆ ಮಸಾಲಾನ ರುಬ್ಬಿ ಫಸ್ಟು ನಾವಿಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕಾಗತ್ತೆ. ಅದನ್ನು ರುಬ್ಕೊಂಡಿದ್ದನ್ನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಸ್ವಲ್ಪ ತುಂಬ ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ನಾವು ಈಗಾಗಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆನೇನಿಲ್ಲ. ಒಂದು ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ಇದು ಕುದಿ ಬಂದರೆ ಸಾಕು. ಈ ರೀತಿ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಈ ರೀತಿ ಕುದಿ ಬರಬೇಕಾದ್ರೇ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಬೇಡ. ನನಗೆ ಸ್ವಲ್ಪ ಬೇಕು ಅನ್ನಿಸ್ತು, ಸೊ ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದು ಹಾಗೆ ಕುದೀತಾ ಇರುತ್ತೆ. ನಂತರ ನಾವು ಈಗೇನು ಹಸಿಮೆಣ್ಸಿನ್ಕಾಯಿ, ಪಾಲಕ್ ಸೊಪ್ಪನ್ನೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಈ ಮಸಾಲಾಗೆ ಸೇರಿಸ್ಕೋಬೇಕಾಗತ್ತೆ. ಈ ಮಸಾಲಾಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಹಾಗೆ ಜಾರಲ್ಲಿ ಆ ಪಾಲಕ್ ಸೊಪ್ಪಿಂದೆಲ್ಲ ಏನು ಉಳ್ಕೊಂಡಿರುತ್ತೆ ನೀರು ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಆ ಜಾರನ್ನ ನೀಟಾಗಿ ತೊಳೆದು ಅದೇ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಕಲರು ಗ್ರೀನ್ ಕಲರ್ ಬಂದುಬಿಡುತ್ತೆ. ಪಾಲಕ್ ಪನ್ನೀರ್ ಅಂದರೆ ಗ್ರೀನ್ ಕಲರೇ ತಾನೇ ಇರೋದು, ಸೊ ಗ್ರೀನ್ ಕಲರ್ ಬಂದುಬಿಡುತ್ತೆ. ಸೊ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂತಹ ಪನ್ನೀರ್ ಏನಿದೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾವೀಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 2-3 ನಿಮಿಷಗಳ ಕಾಲ ಇದ್ರ ಕನ್ಸಿಸ್ಟೆನ್ಸಿನೂ ಚೇಂಜ್ ಆಗಬೇಕು, ಮತ್ತು ಕಲರು ಕೂಡ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ನೋಡಿ ಈ ರೀತಿ ಡಾರ್ಕ್ ಕಲರ್ ಬರೋವರೆಗೂ ಕೂಡ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇರಬೇಕು. ಇದು ಕುದಿತಾ ಇರೋವಾಗೇ ನಾನು ಇದನ್ನು ಸಿಮ್ಮಲ್ಲಿಟ್ಟು ಪನ್ನೀರನ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ನಂದಿನಿ ಇದು ಪನ್ನೀರನ್ನ ತೊಗೊಬರ್ತೀನಿ. ಅದು ತುಂಬ ಗಟ್ಟಿ ಇರುತ್ತೆ, ಆದರೆ ಮಿಲ್ಕಿ ಮಿಸ್ಟ್ದು ಇಷ್ಟೊಂದು ಗಟ್ಟಿ ಇರೋದಿಲ್ಲ, ತುಂಬ ಹಾರ್ಡ್ ಅನಿಸುತ್ತೆ. ಇದು ತಿನ್ಬೇಕಾದ್ರೂ ಅಷ್ಟೇ ತುಂಬ ರಬ್ಬರಂಗೆ ಅನಿಸುತ್ತೆ ನಂದಿನಿದು. ಗೊತ್ತಿಲ್ಲ ನನಗೆ ಯಾವ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ನಾನು ಯಾವಾಗಲೂ ನಂದಿನಿ ಅಥವಾ ಮಿಲ್ಕಿ ಮಿಸ್ಟ್ ಇವೆರಡರಲ್ಲಿ ಯಾವ್ದಾರು ಒಂದು ತರ್ತೀನಿ. ಮಿಲ್ಕಿ ಮಿಸ್ಟ್ದು ಸ್ವಲ್ಪ ಸಾಫ್ಟ್ ಇರುತ್ತೆ, ನಂದಿನಿ ಸ್ವಲ್ಪ ಹಾರ್ಡ್ ಇರುತ್ತೆ. ನಿಮ್ಗೇನಾದರೂ ಗೊತ್ತಿದ್ದರೆ ಒಳ್ಳೆ ಪನ್ನೀರ್ ಬ್ರ್ಯಾಂಡ್ ಯಾವುದು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ರೀತಿ ಪನ್ನೀರ್ನೆಲ್ಲ ನಾನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ನೀವು ಎಣ್ಣೆಲಿ ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೋದು. ಸ್ವಲ್ಪ ಉಪ್ಪಿನ ಪುಡಿ, ಮೆಣಸಿನ್ಕಾಯಿ ಪುಡಿ ಈ ಥರದ್ದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಫ್ರೈ ಮಾಡ್ತಾಯಿಲ್ಲ. ನಾನು ಯಾವಾಗಲೂ ಅಷ್ಟೇ ಪನ್ನೀರ್ನ ಈ ಥರ ಗ್ರೇವಿಗಳಿಗೆ ಉಪಯೋಗಿಸಿದಾಗ ಫ್ರೈ ಮಾಡೋದಿಲ್ಲ, ಅದು ಇನ್ನೂ ಸ್ವಲ್ಪ ಹಾರ್ಡ್ ಅಂತ ಆಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾವು ಆ ಥರ ನನಗೆ ಹೀಗೆ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ನೋಡಿ ಇವಾಗ ಕುದೀತಾ ಇರೋವಂತಹ ಗ್ರೇವಿಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪಿನ ಪುಡಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನು ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಸ್ವಲ್ಪ ಪನ್ನೀರಲ್ಲಿ ಹಿಡಿಯೋಷ್ಟು ಟೈಮು ಕುದಿಯೋದಕ್ಕೆ ಬಿಟ್ಟು ನೋಡಿ ಇವಾಗ ನಾವು ಚಪಾತಿ ಹಿಟ್ಟು ನಾವು ರೋಟಿಗೆ ಏನು ಕಲಿಸಿದ್ವಿ ನನಗೆ ಹಿಟ್ಟು ನೋಡಿದ್ರೆ ಇವಾಗ ಸೈಜ್ ಚೆನ್ನಾಗಾಗಿದೆ, ಮತ್ತು ಒಳಗಡೆ ಎಲ್ಲ ನೋಡಿ ಗೂಡು ಥರ ಆಗಿದೆ, ತುಂಬ ಚೆನ್ನಾಗಾಗಿದೆ, ಮತ್ತು ಸಾಫ್ಟಾಗಿರುತ್ತೆ, ಮತ್ತು ಅದು ಸೈಜ್ ಜಾಸ್ತಿ ಆಗಿರುತ್ತೆ. ಇದನ್ನು ನಾವು ಜಾಸ್ತಿ ನಾದಿಸ್ಬಾರ್ದು. ತುಂಬ ಹದಮಿ ನಾದಿಸಿದ್ರೆ ಫ್ಲಫಿನೆಸ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಅದು ಸುಮಾರಾಗಿ ನಾವು ನಾದಿಸ್ಕೊಂಡು ಇದನ್ನು ನಮಗೆ ಉಂಡೆಗಳು ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಬೇಕಾಗತ್ತೆ. ಇದನ್ನು ಮತ್ತೆ ಹಾಗೆ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಪ್ಲೇಟ್ನ ಯಾವಾಗಲೂ ಮುಚ್ಚಿರಬೇಕು. ಇದ್ರ ಮೇಲೆ ಮುಚ್ಚಿ ನೀವು ಬೇಕಾದಷ್ಟು ಒಂದು ಉಂಡೆನ ತೊಗೊಂಡು ಅದನ್ನು ಹೊತ್ತಬೇಕು, ಅದನ್ನು ಬೇಯಿಸಬೇಕು. ನಂತರ ಇನ್ನೊಂದು ಉಂಡೆನ ಪ್ಲೇಟ್ನ ತೆಗೆದು ಎತ್ಕೊಬೇಕಾಗತ್ತೆ. ಇದು ಡ್ರೈ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರೋಟಿ ಅಥವಾ ನಾನು. ನೋಡಿ ಈ ರೀತಿ ನನಗೆ ಯಾವ ಸೈಜ್ ಬೇಕಷ್ಟು ಉಂಡೆಗಳನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ರೋಟಿ ಬೇಕೋ ಅಷ್ಟು. ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಕುದ್ದಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಿತ್ತು. ಸೊ ಇವಾಗ ಇದ್ರ ಲಾಸ್ಟ್ ಟಚಪ್ ಅನ್ನೋರ ಈ ರೀತಿ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಇದು ನಾನು ಮಾರ್ಕೆಟಲ್ಲಿ ಯಾವಾಗಲೂ ತರಲ್ಲ ಫ್ರೆಶ್ ಕ್ರೀಮು, ಹಾಲಿನ ಕೆನೆನೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತೀನಿ. ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಈಗ ಹಾಲಿನ ಕೆನೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನೀವು ಸ್ವಲ್ಪ ತುಪ್ಪಕ್ಕೆ ಅಚ್ಕಾರದ ಪುಡಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿ ಇದ್ರ ಮೇಲೆ ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆದರೆ ಮಾಡಿಲ್ಲ, ಇದಿಷ್ಟಕ್ಕೆ ನಿಲ್ಲಿಸಿದೆ. ನೋಡಿ ಪಾಲಕ್ ಪನ್ನೀರ್ ಇವಾಗ ರೆಡಿಯಾಗಿದೆ. ಇವಾಗ ನಾವು ರೋಟಿನ ಅಥವಾ ನಾನ್ನ ಹೊತ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಒಂದು ಉಂಡೆ ತೊಗೊಂಡು ಅದನ್ನು ಸ್ವಲ್ಪ ಒತ್ತಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಹಾಗೆ
ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಬೆರಳಲ್ಲಿ ಹಾಗೆ ಪ್ರೆಸ್ ಮಾಡ್ತಾ ಲಟ್ಟಣಿಗೆಯಿಂದ ಈ ರೀತಿ ಒತ್ಕೊತಾ ಇದ್ದೀನಿ. ಇದಕ್ಕೆ ಶೇಪ್ ರೌಂಡ್ಗೆ ಬರಬೇಕು ಅಂತೇನಿಲ್ಲ, ಉದ್ದುದ್ದಕ್ಕೂ ಬೇಕಾದ್ರೆ ನಾವು ಇದನ್ನು ಒತ್ಕೊಬೋದು. ನಮಗೆ ಹೇಗೆ ಬೇಕೋ ಆ ಥರ, ಯಾಕಂದರೆ ರೋಟಿ ಹಿಟ್ಟೇನಿದೆ ಅದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಶೇಪ್ ಬರೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಲ್ಪ ನಿಮಗೆ ಹೇಗೆ ಬೇಕೋ ಆ ಥರ ಒತ್ಕೊಳ್ಳಿ. ನಂತರ ಇದನ್ನು ಉಲ್ಟಾ ಮಾಡಿ ಒತ್ತಿದ ನಂತರ ಇದಕ್ಕೆ 1 ಸ್ಪೂನಷ್ಟು ನೀರಿದು ಎಣ್ಣೆ ಅಲ್ಲ, ನೀರನ್ನ ಹಾಕಿ ಈ ಥರ ಹಚ್ಕೊಬೇಕಾಗುತ್ತೆ. ಯಾಕಂದರೆ ಇದು ನಾವು ಹಂಚಿನ ಮೇಲೆ ಹಾಕಿದಾಗ ಅಂಟ್ಕೊಬೇಕಿದು. ಸೊ ಹಾಗಾಗಿ ಅದಕ್ಕೆ ನೀರು ಹಾಕಿದ್ದೀನಿ. ನೀರು ಹಾಕಿ ಈ ರೀತಿ ಹಂಚಿನ ಮೇಲೆ ಹಾಕಿ ಒಂದು ಸಲ ಈ ಥರ ಟ್ಯಾಪ್ ಮಾಡಿದ್ರೆ ಅದು ನೀಟಾಗಿ ಹಂಚಿಗೆ ಕಚ್ಕೊಳ್ಳುತ್ತೆ. ಈ ಥರ ಕಚ್ಕೊಂಡಿದ ನಂತರ ನೋಡಿ, ಈಗ ಬಬಲ್ಸ್ಗಳೆಲ್ಲ ಬರ್ತಿದೆ. ನಾವು ಈಸ್ಟ್ ಹಾಕಿಲ್ಲ ಅಂದರೆ ಈ ರೀತಿ ಬರೋದಿಲ್ಲ. ಅದು ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿ ಆಗುತ್ತೆ. ಅಥವಾ ತುಂಬ ಬೇಯಿಸೋಕೆ ಹೋದರೆ ರೊಟ್ಟಿ ಆದಂಗೆ ಆಗಿಬಿಡುತ್ತೆ, ತುಂಬ ಹಾರ್ಡ್ ಆಗಿಬಿಡುತ್ತೆ. ಸಾಫ್ಟಾಗಿ ಈ ಥರ ಫ್ಲಫಿಯಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಈಸ್ಟ್ನ ಉಪಯೋಗಿಸಲೇಬೇಕಾಗತ್ತೆ. ನೋಡಿ, ಈ ಥರ 1 ನಿಮಿಷ ಬೇಯಿಸ್ಕೊಂಡಿದ ನಂತರ ಉಲ್ಟಾ ಮಾಡಿ ಈ ಥರ ಸ್ಟವ್ಗೆ ಡೈರೆಕ್ಟು ಉಲ್ಟಾ ಮಾಡಿ ಈ ಥರ ಇದು ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ತಂದೂರಿ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಈ ರೀತಿ ಉಲ್ಟಾ ಮಾಡಿ ಡೈರೆಕ್ಟ್ ತವದ ಮೇಲಿರೋವಂತಹ ನಾನನ್ನು ಒಂದು ಸ್ವಲ್ಪ ಸುಟ್ಕೊಂಡು ನಂತರ ಇದನ್ನು ಉಲ್ಟಾ ತಿರುಗಿಸಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಸುಟ್ಕೊಂಡ್ರೂ ನಡೆಯುತ್ತೆ, ಬಟ್ ಏನಂತಂದರೆ ಅಷ್ಟು ತುಂಬ ಹಸಿ ಹಸಿ ಅಂತ ಅನಿಸುತ್ತೆ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಈ ಥರ ಉಲ್ಟಾನೂ ಕೂಡ ಮಾಡಿ ಇದನ್ನು 1 ನಿಮಿಷಗಳ ಕಾಲ ನಾನು ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡೆ. ಈ ಥರ ಬೇಯಿಸ್ಕೊಂಡಿದ ನಂತರ ಮತ್ತೆ ಉಲ್ಟಾ ತಿರುಗಿಸಿ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ನೀವು ಇದ್ರ ಮೇಲ್ಗಡೆ ಹಚ್ಕೊಬೋದು. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಹಚ್ಕೊತಾ ಇದ್ದೀನಿ. 2 ಚೆನ್ನಾಗಿರುತ್ತೆ ಟೇಸ್ಟು ತುಂಬ. ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಹಚ್ಕೊಂಡು ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಪಾಲಕ್ ಪನ್ನೀರ್ ವಿತ್ ಬಟರ್ ನಾನ್ 2 ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಕೂಡ ಎಲ್ರಿಗೂ ಇಷ್ಟ ಆಯಿತು. ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ಕೂಡ ನನಗೊಂದು ಸಲ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇದೆಲ್ಲ ಮುಗಿಸ್ಕೊಂಡು ಒಂದು ಸಂಜೆ ಮೇಲೆ ಒಂದು 3 ಗಂಟೆ ಹಂಗೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ನನ್ನ ಮಗನಿಗೆ ಲಂಚ್ ಬ್ಯಾಗ್ ತೊಗೋಬೇಕಿತ್ತು. ಇವನಿಗೆ ಸ್ಕೂಲು ಸ್ವಲ್ಪ ಇನ್ನೂ ಇರುತ್ತೆ. ಸೊ ಹಾಗಾಗಿ ಅವನಿಗೆ ಲಂಚ್ ಬ್ಯಾಗ್ ತೊಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ ಲಂಚ್ ಬ್ಯಾಗ್ ಕಲೆಕ್ಷನ್ಸೇ ಇರಲಿಲ್ಲ. ಇನ್ನೊಂದು ತಿಂಗಳು ಹೋದ್ಮೇಲೆ ಬರ್ಬೋದು ಅಂತ ಹೇಳಿ ಒಂದಷ್ಟು ಸ್ಪ್ರೇ ಬಾಟಲ್ಗಳನ್ನ ತಂದಿದ್ದೆ. ಇಲ್ಲಿ ಡಿಶ್ ವಾಷರ್ನ ಹಾಕೊಳ್ಳೋಕ್ಕೆ ನನಗೆ ಈ ಥರದೊಂದು ಸ್ಪ್ರೇ ಬಾಟಲ್ ಬೇಕಿತ್ತು. ನಾನು ಮೊದಲು ಯೂಸ್ ಮಾಡ್ತಿದ್ದು ಸ್ವಲ್ಪ ಹಳೇದಾದಂಗೆ ಆಗಿಬಿಟ್ಟಿತ್ತು ಅದು. ಸೊ ಹಾಗಾಗಿ ಒಂದು ಚೆನ್ನಾಗಿರೋದು ಸ್ಪ್ರೇ ಬಾಟ್ಲು ತರೋಣ ಅಂತೇಳಿ ಸ್ಪ್ರೇ ಬಾಟ್ಲು ತೊಗೊಂಡೆ. ಮತ್ತು ಹಾಗೆ ಇದೊಂದು ಲ್ಯಾಂಡ್ರಿ ಬ್ಯಾಸ್ಕೆಟ್ ಬೇಕಿತ್ತು ನನಗೆ. ಸೊ ಹಾಗಾಗಿ ಒಂದು ಲ್ಯಾಂಡ್ರಿ ಬ್ಯಾಸ್ಕೆಟ್ ಕೂಡ ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಕಲರ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದ್ರ ಡಿಸೈನ್ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಥರದ್ದೊಂದು ಲ್ಯಾಂಡ್ರಿ ಬ್ಯಾಸ್ಕೆಟ್ನ ವಿಶಾಲ್ ಮಾರ್ಟಲ್ಲಿ ಬೈ ಮಾಡಿದೆ. ತುಂಬ ದಿವಸ ಅಲ್ಲಿ ಹೋದಾಗೆಲ್ಲ ಅನ್ಕೋತಾ ಇದ್ದೆ ಒಂದು ಬ್ಯಾಸ್ಕೆಟ್ ತೊಗೋಬೇಕು ಅಂತ. ಸೊ ಫೈನಲಿ ಇವತ್ತು ತೊಗೊಂಡೆ. ನಂತರ ಹಾಗೆ ಇವಾಗೊಂದು ಫ್ರ್ಯಾಗ್ರೆನ್ಸ್ ಲಿಕ್ವಿಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲೊಂದು ಅರ್ಧ ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಏನು ಹೇಳ್ತೀವಿ, ಸಾಫ್ಟ್ ಟಚ್ ಅಂತ ಏನು ಬರುತ್ತೆ ಫ್ಯಾಬ್ರಿಕ್ ಕಂಡೀಷನರು, ಅದನ್ನು ನಾನು ಇಲ್ಲೊಂದು ಅರ್ಧ ಕ್ಯಾಪಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕ್ಯಾಪಸ್ಟನ್ನ ಸೇರಿಸ್ಕೊಂಡ್ರು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಕರ್ಟನ್ಸ್ಗಳಿಗೆ ಮತ್ತು ಸೋಫಾಗೆ ಬೆಡ್ಗೆಲ್ಲ ಅವಾಗವಾಗ ಸ್ಪ್ರೇ ಮಾಡ್ಕೋತಾ ಇದ್ದರೆ ಒಂದೊಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ ಮತ್ತು ಯಾವಾಗಲೂ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಸ್ಪ್ರೇ ಬಾಟಲ್ನು ಕೂಡ ನಾನು ವಿಶಾಲ್ ಮಾರ್ಟಲ್ಲೇ ತಂದಿದ್ದೆ. ಸೊ ಹಾಗಾಗಿ ಇದು ಒಂದು ಫ್ರ್ಯಾಗ್ರೆನ್ಸ್ ಲಿಕ್ವಿಡ್ನ ಸ್ಟೋರ್ ಮಾಡೋದಕ್ಕೆ ಅಂತಲೇ ಹೇಳಿ ತೊಗೊಂಡು ಬಂದೆ. ಸೊ ಇವಾಗ ಇದನ್ನು ರೆಡಿ ಮಾಡಿ ನಾನು ಇದನ್ನು ಬಾಟಲಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದು ಒಂಥರ ಮನೆ ಯಾವಾಗಲೂ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈ ಲಿಕ್ವಿಡ್ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಅವಾಗವಾಗ ಅಂದರೆ ಒಂದು 2 ಡೇಸ್ಗೆ ಅಥವಾ 1 ವೀಕ್ ಒಂದ್ಸಲ ಒಂದು 3-4 ಡೇಸ್ಗೆ ಒಂದ್ಸಲ ಈ ಥರ ಕರ್ಟನ್ಸ್ಗಳಿಗೆ, ಸೋಫಾಗಳಿಗೆ ಮತ್ತು ಬೆಡ್ಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ ಒಂದು ಫ್ರೆಶ್ ಫೀಲ್ ಅನಿಸ್ತಾ ಇರುತ್ತೆ, ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಹಾಗೆ ಕರ್ಟನ್ಸ್ ಎಲ್ಲ ಯಾವಾಗಲೂ ತೆಗೆದು ವಾಶ್ ಮಾಡೋದಕ್ಕಾಗಲ್ಲ. ಸೊ ಅದೊಂದು ಫ್ರೆಶ್ ಫೀಲ್ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಊರಿಂದ ನನಗೆ ಅಮ್ಮ ಯಾವಾಗಲೂ ಲೆಮನ್ನ ಕೊಟ್ಟು ಕಳಿಸ್ತಾರೆ, ನಿಂಬೆಹಣ್ಣು. ಇದೆಲ್ಲ ನೋಡಿ ಈ ಥರ ಹಾಳಾಗ್ಬಿಟ್ಟಿದೆ. ಫ್ರಿಜ್ಜಲ್ಲಿ ತುಂಬ ದಿನ ಇರೋಲ್ಲ ನಿಂಬೆಹಣ್ಣು, ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಸಿಪ್ಪೆ ಎಲ್ಲ ಮೇಲ್ಗಡೆ ಒಣಗೋಗಿದೆ, ಬಟ್ ಒಳಗಡೆ ಚೆನ್ನಾಗಿದೆ. ಬಟ್ ಇದನ್ನು ತುಂಬ ದಿನ ಉಪಯೋಗಿಸೋದಕ್ಕಾಗಲ್ಲ, ಯಾಕಂದರೆ ನಾನು ಲೆಮನ್ ಜ್ಯೂಸ್ ಜಾಸ್ತಿ ಮಾಡಲ್ಲ, ಹಾಗೆ ಚಿತ್ರಾನ್ನ ಜಾಸ್ತಿ ಮಾಡಲ್ಲ. ಸೊ ಹಾಗಾಗಿ ಲೆಮನ್ ಸ್ವಲ್ಪ ಜಾಸ್ತಿನೇ ಉಳಿದೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಹಾಳಾಗಿರೋದನ್ನ ನಾನು ಒಂದು ಕ್ಲೀನಿಂಗ್ ಸೊಲ್ಯೂಷನ್ ಮಾಡೋಣ ಅಂತ ಹೇಳಿ, ಕಿಚನ್ ಕ್ಲೀನಿಂಗಿಗೆ ಮೇಯ್ನಾಗಿ ಏನಾದ್ರು ಒಂದು ಸೊಲ್ಯೂಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈಗೆಲ್ಲ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ರಸನೆಲ್ಲ ತೆಕ್ಕೊತಾ ಇದ್ದೀನಿ. ಈ ಥರ ಒಂದು ಫಿಲ್ಟ್ರ್ ಇಟ್ಕೊಂಡು ತೆಗೊಂಡ್ರೆ ಅದರಲ್ಲಿರುವಂತಹ ಬೀಜ, ಪಲ್ಪ್ ಏನಿದೆ ಅದೆಲ್ಲ ಅಲ್ಲಿ ಸೇರಿಕೊಳ್ಳುತ್ತೆ. ಬರೀ ಜ್ಯೂಸ್ ಮಾತ್ರ ಕೆಳಗಡೆ ಬರುತ್ತೆ.
ಈ ರೀತಿ ಎಲ್ಲ ನಿಂಬೆಹಣ್ಣುಗಳದ್ದು ಕೂಡ ಜ್ಯೂಸನ್ನ ಫಸ್ಟು ತೆಕ್ಕೋಬೇಕಾಗತ್ತೆ. ಈ ಥರ ಜ್ಯೂಸನ್ನ ತೆಕ್ಕೊಂಡಿದ ನಂತರ ಇದಕ್ಕೆ ನಾವು 1 ಲೀಟ್ರಷ್ಟು ನೀರನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಬೀಜ ಎಲ್ಲ ಸೇರ್ಕೊಂಡು ಪಲ್ಪ್ ಎಲ್ಲ ಸೇರ್ಕೊಂಡಿರೋದ್ರಿಂದ ಜ್ಯೂಸು ಕೆಳಗಡೆಗೆ ಇಳೀತಾ ಇಲ್ಲ, ಫಿಲ್ಟ್ರಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಈ ಥರ ಶೇಕ್ ಮಾಡಿದ್ರೆ ಅದೆಲ್ಲ ಕೆಳಗಡೆ ಬರುತ್ತೆ. ಸೊ ಇವಾಗ ನೋಡಿ ಇಷ್ಟು ಜ್ಯೂಸು ಕಲೆಕ್ಟ್ ಆಗಿದೆ. ಇದಕ್ಕೆ ನಾನು 1 ಲೀಟ್ರಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀವು ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು. ಹಾಗೆ ಒಂದು 2 ಸ್ಪೂನಷ್ಟು ಅಡುಗೆ ಸೋಡಾ ಅಂತ ಏನಿರುತ್ತೆ ಅದನ್ನು ನಾವು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಹಾಗೆ ನಾವು ಸೋಪ್ ಲಿಕ್ವಿಡ್ ಅಥವಾ ಡಿಶ್ ವಾಷರ್ ಮಾಡೋದಕ್ಕೆ ಉಪಯೋಗಿಸುವಂಥ ಲಿಕ್ವಿಡ್ ವಿಮ್ ಆಗಿರ್ಬೋದು, ಡೆಟಾಲ್ ಆಗಿರ್ಬೋದು, ಅಥವಾ ಪ್ರಿಲ್ ಆಗಿರ್ಬೋದು, ಯಾವುದಾದ್ರು ಒಂದು ಲಿಕ್ವಿಡು ಒಂದು 4-5 ಸ್ಪೂನಷ್ಟು ಒಂದು 4 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಮೇಲ್ಗಡೆ ಎಲ್ಲ ಏನಿದೆ ಫಾರ್ಮ್ ಅಥವಾ ನೊರೆ ಏನಂತೀವಿ ಅದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಕೂಡ ಇದನ್ನ ಹಾಗೆ ಇಟ್ಬಿಡ್ಬೇಕು. ಯಾಕಂದರೆ ಇದನ್ನು ಬಾಟ್ಲಿಗೆ ತುಂಬ್ಸೋಕೆ ಹೋದರೆ ಅದೇ ಅರ್ಧ ತುಂಬ್ಕೊಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಅದರದ್ದೆಲ್ಲ ಕಂಪ್ಲೀಟಾಗಿ ಹೋಗಿದ ನಂತರ ಇವಾಗ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ತುಂಬಿಸ್ಕೊಂಡು ಇಟ್ಕೊಂಡು ಇದನ್ನು ನಾವು ಸ್ಲ್ಯಾಬ್ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಸ್ಟವ್ ಕ್ಲೀನಿಂಗ್ಗೆ, ಮತ್ತು ಸ್ಟವ್ವಿಂದ ಇರುವಂತಹ ಏನು ಹೇಳ್ತೀವಿ ಟೇಲ್ಸ್ಗಳೆಲ್ಲ ಎಣ್ಣೆ ಎಲ್ಲ ಹಾರಿರುತ್ತೆ, ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ತೀವಿ ಅಡುಗೆ ಮನೆನ. ಸೊ ಸ್ಲ್ಯಾಬೆಲ್ಲ ಒಂದು ಸಲ ಇದನ್ನು ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡಿಟ್ರೆ ಇನ್ಸೆಕ್ಟ್ಸ್ಗಳು ಕೂಡ ಕಡಿಮೆ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಪ್ರತಿದಿನ ನೈಟಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಬೋದು. ನೋಡಿ ಇವಾಗ ನನಗೆ ಆ ಸ್ಪ್ರೇ ಬಾಟಲ್ ತುಂಬಿಸ್ಕೊಂಡಿದ್ದ ನಂತರ ಇನ್ನೂ ಒಂದು ಜಾಸ್ತಿ ಉಳ್ಕೊತು. ಸೊ ಹಾಗಾಗಿ ಇದನ್ನು ಒಂದು ಸ್ಪ್ರೈಟ್ ಬಾಟಲ್ ಇತ್ತು. ಸೊ ಹಾಗಾಗಿ ಈಗ ಅದಕ್ಕೆ ತುಂಬಿಸ್ಕೊತಾ ಇದ್ದೀನಿ. ತುಂಬಿಸಿಟ್ಕೊಂಡು ಆ ಸ್ಪ್ರೇ ಬಾಟ್ಲಲ್ಲಿ ಖಾಲಿ ಆದಾಗ ಇದನ್ನು ನಾನು ಅದಕ್ಕೆ ರೀಫಿಲ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈ ರೀತಿ ಒಂದು ಸ್ಪ್ರೈಟ್ ಬಾಟಲ್ಗೆ ತುಂಬಿಸ್ಬಿಟ್ಟು ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ದಿನ ಆಚೆ ಇಡೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂದರೆ ಲೆಮನ್ ಯೂಸ್ ಮಾಡಿರೋದ್ರಿಂದ ತುಂಬ ದಿನ ಈಚೆ ಇಟ್ಟರೆ ಸ್ಮೆಲ್ ಬರೋ ಚಾನ್ಸಸ್ ಇದೆ, ಬಟ್ ಕಡಿಮೆ. ಯಾಕಂತಂದರೆ ನಾವು ಸೋಪ್ ಲಿಕ್ವಿಡು ಸೋಡಾ ಎಲ್ಲ ಹಾಕಿರೋದ್ರಿಂದ ಚಾನ್ಸಸ್ ಕಡಿಮೆ ಇದೆ. ಬಟ್ ಪ್ರಿಕಾಕ್ಷನಲ್ಲಿ ಇದನ್ನು ಫ್ರಿಜ್ಜಲ್ಲಿ ಜಾಗ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಫಸ್ಟ್ ಮನೆಯವ್ರಿಗೆ ಹೇಳ್ಬಿಟ್ಟಿಡಿ, ಇಲ್ಲಾಂದರೆ ಸ್ಪ್ರೈಟ್ ಅಂತ ಎತ್ಕೊಂಡು ಕುಡಿದ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಈ ಥರ ಒಂದು ಬಾಟಲ್ಗೆ ಫಿಲ್ ಮಾಡಿ ಇದನ್ನು ಇಟ್ಕೊತಾ ಇದ್ದೀನಿ. ಸೊ ನೋಡಿ ಇವಾಗ ಇದನ್ನು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ತುಂಬ ಶೈನಿಂಗ್ ಆಗಿ ಅನಿಸುತ್ತೆ. ಯಾವುದೇ ಜಿಡ್ಡಾಗಿರ್ಬೋದು ಅಥವಾ ಏನಾದ್ರು ಇದ್ದರೆ ಎಲ್ಲ ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಅವತ್ತಿಂದ ಅವತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮನೆಗೆ ಹೋದ ತಕ್ಷಣ ಒಂದು ಫ್ರೆಶ್ ಆಗಿರುವಂತಹ ಫೀಲ್ ಆಗುತ್ತೆ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ, ಸ್ವಲ್ಪನಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಾನಿವತ್ತು ಹೋಗಿ ಬರಲಾ? ಬಾಯ್.